ನಮಸ್ತೆ ಎಲ್ರಿಗೂ. ಐ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸ್ ನಾವು ದ ಕೆಮಿಕಲ್ ರಿಯಾಕ್ಷನ್ ಎಕ್ಸಾಂಪಲ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ಫ್ಯಾಸಿನೇಟಿಂಗ್ ಫ್ಯಾಕ್ಟ್ಸ್, ರೋಚಕ ಸಂಗತಿಗಳು. ಅಂದರೆ ನಮ್ಮ ಪ್ರಕೃತಿನೇ, ನೇಚರೇ ಇಟ್ಸ್ ವೆರಿ ವಂಡರ್ಫುಲ್. ಅಂದರೆ ನಾವು ಯಾರೂ ಕ್ರಿಯೇಟ್ ಮಾಡೋಕ್ಕಾಗದೇ ಇರುವಂಥದ್ದು, ನಾವು ಸೃಷ್ಟಿಸೋಕ್ಕೆ ಆಗದೇ ಇರುವಂತಹ ಅದ್ಭುತವಾದಂಥದ್ದು ನಮ್ಮ ನೇಚರು ಆ್ಯಂಡ್ ಅರ್ತು. ಸಿ ನೇಚರ್ಸ್ ವಂಡರ್ಸ್, ಪ್ರಕೃತಿಯ ಅದ್ಭುತಗಳು. ಯು ಮೈಟ್ ಹ್ಯಾವ್ ಸೀನ್ ಸಮ್ ಇನ್ಸೆಕ್ಟ್ಸ್ ಎಮಿಟಿಂಗ್ ಲೈಟ್ ಇನ್ ಎ ಗಾರ್ಡನ್ ಆರ್ ಎ ಫೀಲ್ಡ್ ಇನ್ ಲೇಟ್ ಈವ್ನಿಂಗ್ಸ್. ಇತ್ತೀಚೆಗೆ ನಾನು ನೋಡಿರೋದು ಕಡಿಮೆನೇ, ಬಟ್ ನಾವೆಲ್ಲ ಚಿಕ್ಕವರಿದ್ದಾಗ ಈ ರೀತಿಯ ಒಂದು ಅದ್ಭುತವನ್ನು ನೋಡಿದ್ದೀವಿ. ಯಾರಾದರೂ ನೀವು ಈ ರೀತಿಯ ಲೈಟ್ ಎಮಿಟಿಂಗ್ ಇನ್ಸೆಕ್ಟ್ಸ್ನ ನೋಡಿದರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಕಾಮೆಂಟ್ ಮಾಡಿ, ಎಲ್ಲಿ ಅದು ಅಂತ ನನಗೆ ತಿಳ್ಕೊಳ್ಳೋವಂಥ ಕ್ಯೂರಿಯಾಸಿಟಿ. ಅಂದರೆ ನೋಡಿರ್ತೀರೋ ಏನೋ ಗೊತ್ತಿಲ್ಲ, ಅಥವಾ ನಿಮ್ಮ ಪೇರೆಂಟ್ಸ್ನ ಕೇಳಿ. ಇವುಗಳನ್ನ ಮಿಂಚು ಹುಳಗಳು ಅಂತ ಕರೀತಾ ಇದ್ರು. ಅವು ಲೈಟ್ನ ಎಮಿಟ್ ಮಾಡ್ತಾಯಿದ್ವು. ಈ ಕತ್ತಲಲ್ಲಿ ಆ ಹುಳಗಳು, ಇನ್ಸೆಕ್ಟ್ಸ್ ಓಡಾಡ್ತಿದ್ರೆ ಲೈಟ್ ಎಷ್ಟು ಚೆನ್ನಾಗಿ ಲೈಟ್ನ ಎಮಿಟ್ ಮಾಡೋದದು, ಬೆಳಕನ್ನು ಸೂಸೋದು. ಅಂದರೆ ಆ ಕತ್ತಲಲ್ಲಿ ನಮ್ಗೆ ಯಾರಿಗೂ ಯಾವ ಟಾರ್ಚು ಬೇಡ ಅನಿಸೋದು, ಅಷ್ಟು ಚೆನ್ನಾಗಿ ಲೈಟ್ ಎಮಿಟಿಂಗ್ ಮಾಡ್ತಕ್ಕಂಥ ಇನ್ಸೆಕ್ಟ್ಸ್ಗಳು ಇದ್ವು. ದೀಸ್ ಇನ್ಸೆಕ್ಟ್ಸ್ ಆರ್ ಕಾಲ್ಡ್ ಎ ಫೈರ್ ಫ್ಲೈಸ್. ಈ ರೀತಿಯ ಕೀಟಗಳನ್ನು ಫೈರ್ ಫ್ಲೈಸ್, ಮಿಂಚು ಹುಳಗಳು ಅಂತ ನಾವೆಲ್ಲ ಕರಿತೀವಿ. ಫೈರ್ ಫ್ಲೈಸ್ ಅಂತೇಳಿ ಕೊಟ್ಟಿದ್ದಾರೆ, ಬೆಂಕಿ ಹುಳಗಳು ಅಂತೇಳಿ, ಮಿಂಚು ಹುಳಗಳು. ಆ್ಯಂಡ್ ದೇ ಲೈಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಎ ಕೆಮಿಕಲ್ ಚೇಂಜ್. ಒಂದು ಬೆಳಕು ಉಂಟಾಗುವುದು ಒಂದು ರಾಸಾಯನಿಕ ಬದಲಾವಣೆ. ದಿಸ್ ಟೈಪ್ ಆಫ್ ಲೈಟ್ ಪ್ರೊಡಕ್ಷನ್ಸ್ ವಿತೌಟ್ ಇಟ್ ಈಸ್ ಇನ್ ಲಿವಿಂಗ್ ಆರ್ಗಾನಿಸಮ್ಸ್ ಈಸ್ ಕಾಲ್ಡ್ ಬಯೋಲ್ಯುಮಿನಿಸೆನ್ಸ್. ಈ ರೀತಿ ಒಂದು ಬೆಳಕನ್ನು ಉತ್ಪತ್ತಿ ಮಾಡುವಂಥ ಯಾವುದೇ ಒಂದು ವಿತೌಟ್ ಹೀಟ್, ಯಾವುದೇ ಬಿಸಿ ಮಾಡದೆ ಯಾವುದಾದ್ರು ಒಂದು ವಸ್ತುನ ಅದಕ್ಕೆ ಬಿಸಿಯನ್ನು ತಾಗಿಸಿದಾಗ ಅದನ್ನು ಸುಟ್ಟಾಗ ಬೆಳಕು ಉಂಟಾಗುತ್ತೆ. ಲೈಟ್ ಮತ್ತು ಹೀಟ್ ಎರಡೂ ಉಂಟಾಗುತ್ತೆ. ಅಂದರೆ ಯಾವುದೇ ರೀತಿ ವಿತೌಟ್ ಹೀಟ್, ಯಾವುದೇ ಒಂದು ಉಷ್ಣತೆಯ ಸಹಾಯ ಇಲ್ಲದೆ ಬೆಳಕನ್ನು ಉಂಟು ಮಾಡುವಂತಹ ಜೀವಿಗಳ ಒಂದು ಈ ಪ್ರಕ್ರಿಯೆಗೆ, ಜೀವಿಯ ಒಳಗೆ ಜೀವಿಗಳಲ್ಲಿ ಇರ್ತಕ್ಕಂಥ ಈ ಒಂದು ಪ್ರಕ್ರಿಯೆಗೆ ಬಯೋಲ್ಯುಮಿನಿಸೆನ್ಸ್ ಅಂದರೆ ಜೈವಿಕ ಬೆಳಕನ್ನು ಉಂಟು ಮಾಡುವಂಥದ್ದು ಬಯೋಲ್ಯುಮಿನಿಸೆನ್ಸ್ ಅಂತೇಳಿ ಕರೀತಾರೆ. ಜೈವಿಕ ಅಥವಾ ಜೈವಿಕ ದೀಪ್ತಿ, ಲುಮಿನಿಸೆನ್ಸ್ ಅಂದರೆ ದೀಪ್ತಿ, ಅದು ಉಂಟು ಮಾಡುವಂಥದ್ದು ಜೈವಿಕ ದೀಪ್ತಿ ಅಂತೇಳಿ ಇದನ್ನು ಕರೀತಾರೆ. ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಯಾರಾದರೂ ಇತ್ತೀಚೆಗೆ ಲೈಟ್ ಎಮಿಟಿಂಗ್ ಇನ್ಸೆಕ್ಟ್ಸ್ನ ನೋಡಿದರೆ ಕಾಮೆಂಟ್ ಮಾಡಿ. ಇಸ್ ದ ಪ್ರೆಸೆನ್ಸ್ ಆಫ್ ಏರ್ ಎನಫ್ ಫಾರ್ ಕಂಬಷನ್? ನಾವು ಇಲ್ಲಿವರೆಗೂ ಸ್ಟಡಿ ಮಾಡಿರೋದು ಏನಂತ, ಯಾವುದೇ ಒಂದು ವಸ್ತು ಉರಿಬೇಕು ಅಂದರೆ ಅದಕ್ಕೆ ಏರ್, ಆಕ್ಸಿಜನ್ ಅವಶ್ಯಕತೆ ಇರುತ್ತೆ. ಕಂಬಷನ್ ಈಸ್ ನೆಸೆಸರಿ ಫಾರ್ ಏರ್ ಅಂತ. ಯಾವುದೇ ಒಂದು ದಹನ ಕ್ರಿಯೆಗೆ ಆಮ್ಲಜನಕ ಅಥವಾ ಏರ್ನ ಅವಶ್ಯಕತೆ ಇದ್ದೇ ಇರುತ್ತೆ ಅಂತ. ಆದರೆ ಇಲ್ಲಿ ಕ್ವಶನ್ ಕೇಳ್ತಿರೋದು, ಏರ್ ಒಂದು ಇದ್ಬಿಟ್ರೆ ಕಂಬಷನ್ ನಡೆಯುತ್ತಾ ಅಂತ. ಎಲ್ಲ ಕಡೆ ದಹನ ಕ್ರಿಯೆ ನಡೆಯುತ್ತಾ? ವಿ ಲರ್ನ್ಡ್ ಅಬೌಟ್ ದಟ್ ಕಂಬಸ್ಟಬಲ್ ಸಬ್ಸ್ಟಾನ್ಸಸ್ ಆ್ಯಂಡ್ ಆಕ್ಸಿಜನ್ ಆರ್ ನೆಸೆಸರಿ ಫಾರ್ ಕಂಬಷನ್. ನಾವು ಇಲ್ಲಿವರೆಗೂ ಓದಿರೋದು ದಹನಕ್ಕೆ ಒಳಪಡುವಂಥ ವಸ್ತು ಮತ್ತು ಗಾಳಿ, ಇವೆರಡಿದ್ರೆ ದಹನ ಕ್ರಿಯೆ ನಡೆಯುತ್ತೆ ಅಂತ ಓದಿದ್ದೀವಿ. ಯಾವುದೊಂದು ಪೇಪರು ಅಥವಾ ಒಂದು ಕ್ಯಾಂಡಲ್ ಇತ್ತು, ಗಾಳಿ ಇತ್ತು ಅಂದರೆ ದಹನ ಕ್ರಿಯೆ ನಡೆಯುತ್ತೆ. ವಿ ಆಲ್ಸೋ ನೋ ದಟ್ ಪೇಪರ್ ಈಸ್ ಎ ಕಂಬಸ್ಟಬಲ್ ಸಬ್ಸ್ಟೆನ್ಸಸ್. ನಮ್ಮೆಲ್ಲರಿಗೂ ಗೊತ್ತು ಕಾಗದ, ಅದು ಸಹ ದಹನ ಕ್ರಿಯೆಗೆ ಒಳಗಾಗುವಂತಹ ವಸ್ತು. ಬಟ್ ವಿ ಕ್ಯಾನ್ ಕೀಪ್ ಇಟ್ ಇನ್ ದ ಹೇರ್ ಫಾರ್ ಎನಿ ಲೆಂತ್ ಆಫ್ ಟೈಮ್ ವಿತೌಟ್ ಇಟ್ ಕ್ಯಾಚಿಂಗ್ ಫೈರ್. ಹಾಗಾದರೆ ನಾವು ಕಾಗದವನ್ನು ಎಷ್ಟು ತುಂಬ ಸಮಯದವರೆಗೆ ಗಾಳಿಯಲ್ಲೇ ತೆರೆದು ಹಾಗೆ ಇಟ್ಟರೆ ಅದು ತಾನಾಗೆ, ನಾವು ಯಾವುದೇ ರೀತಿ ಕ್ಯಾಚಿಂಗ್ ಫೈರ್, ಯಾವುದೇ ಅದಕ್ಕೆ ಬೆಂಕಿಯನ್ನು ಕೊಡದೆ ಎಷ್ಟು ಸಮಯದವರೆಗೆ ಗಾಳಿಯಲ್ಲಿ ಇಟ್ಟರೆ ಅಲ್ಲಿ ಕಂಬಷನ್ ನಡೆಯುತ್ತಾ, ದಹನ ಕ್ರಿಯೆ ನಡೆಯುತ್ತಾ? ವಾಟ್ ಎಲ್ಸ್ ಈಸ್ ನೀಡೆಡ್ ಟು ಸ್ಟಾರ್ಟ್ ಕಂಬಷನ್? ಹಾಗಾದರೆ ಅಲ್ಲಿ ದಹನ ಕ್ರಿಯೆ ನಡೀಬೇಕು ಅಂದರೆ ಯಾವುದರ ಅವಶ್ಯಕತೆ ಇದೆ? ಲೆಟ್ ಅಸ್ ಲರ್ನ್ ಅಬೌಟ್ ಬಗ್ಗೆ ತಿಳ್ಕೊಂಡು. ನಿಜ ಅಲ್ವಾ? ನಾವು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಕಂಬಷನ್ ನಡಿಬೇಕು ಅಂದರೆ ಅದಕ್ಕೆ ಏರ್ ಮಾತ್ರ ಬೇಕು ಅಂತ ತಿಳ್ಕೊಂಡ್ರೆ ಅದಕ್ಕಿಂತ ಮುಖ್ಯವಾದದ್ದು ಮತ್ತೆ ಏನು ಬೇಕು? ಲೆಟ್ ಅಸ್ ಇನ್ವೆಸ್ಟಿಗೇಟ್. ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ ನೋಡಿ, 5.6. ಕಾಷನ್ ಪರ್ಫಾರ್ಮ್ ದಿಸ್ ಆ್ಯಕ್ಟಿವಿಟಿ ಅಂಡರ್ ದ ಸೂಪರ್ವಿಷನ್ಸ್ ಆಫ್ ಯುವರ್ ಟೀಚರ್ ಆರ್ ಆ್ಯನ್ ಅಡಲ್ಟ್. ನೀವೇ ಇದನ್ನು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಈ ಮನೆಯಲ್ಲಿ ಯಾರು ಇದ್ರ ಬಗ್ಗೆ ಗೊತ್ತಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಟೀಚರ್ಸ್ ಏನಾದರೂ ಮಾಡಿ ತೋರಿಸಿದ್ರೆ ಅದರ ಮೂಲಕ ತಿಳ್ಕೊಳ್ಳಿ. Hold a piece of paper with a pair of tongue
and bring a lighted matchstick to it. ಏನು ಮಾಡಿ ಕಾಗದ 2 ಪೀಸ್ ಎರಡು ಕಾಗದದ ಚೂರುಗಳು ಪೇರ್, ಹಾಗೆ ಅದನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳೋಕ್ಕೆ ಹೋಲ್ಡರ್, ಟಂಗ್ಸ್ ಮತ್ತು ಮ್ಯಾಚ್ ಸ್ಟಿಕ್ ಇಷ್ಟು ತೊಗೊಳ್ಳಿ. ಇಟ್ಸ್ ಕ್ವಿಕ್ಲಿ ಕ್ಯಾಚಸ್ ಫೈರ್, ಇದರಿಂದ ಬೇಗ ಹಚ್ಬೋದು. ಡು ವಿ ಸೇ ದಟ್ ವಿ ನೀಡೆಡ್ ಎ ಫೈರ್ ಟು ಸ್ಟಾರ್ಟ್ ದ ಬರ್ನಿಂಗ್ ಪ್ರೋಸೆಸ್? ಇದರಿಂದ ಏನಾದರೂ ಬರ್ನಿಂಗ್ ಪ್ರೊಸೆಸ್, ದಹನ ಕ್ರಿಯೆ ಸ್ಟಾರ್ಟ್ ಆಗುತ್ತಾ? ವಾಟ್ ಡು ಯು ಅಬ್ಸರ್ವ್? ಫೋಕಸಿಂಗ್ ದ ಸನ್ರೈಸ್ ಯೂಸಿಂಗ್ ಎ ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್. ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್ ಬೂದು ಕನ್ನಡಿಯ ಮೂಲಕ, ಮಸೂರದ ಮೂಲಕ ಸೂರ್ಯನ ಕಿರಣವನ್ನು ಸೆರೆ ಹಿಡಿತಿರ್ತಕ್ಕಂಥದ್ದು ಇದು ಚಿತ್ರ. We observe that the paper starts to emit smoke and then catches fire. Figures 5.7b. Thus, we find that the substances can burn even without fire. How do we explain this change? ಇಲ್ಲಿ ನೋಡಿ, ಇಲ್ಲಿ ಬಿಟ್ಟೆ. Take another piece of paper using a magnifying glass. Focus the sun rays to make the smallest and brightest spot on the paper, as shown in figure 5.7a. Hold it there for some time. ಇಲ್ಲಿ ಸುಲಭವಾಗಿ ಇದು ಮ್ಯಾಚ್ ಸ್ಟಿಕ್ನ ತೊಗೊಂಡು ಪೇಪರ್ನ ಹಚ್ಚಿ ಅದನ್ನು ಬರ್ನ್ ಮಾಡೋದು ಸುಲಭವಾದ ಪ್ರಕ್ರಿಯೆ. ಆದರೆ ನಾವು ಇಲ್ಲಿ ಮುಂಚೆ ಡಿಸ್ಕಸ್ ಮಾಡಿದಾಗ ಯಾವುದೇ ರೀತಿ ಯಾವುದೇ ರೀತಿ ಬೆಂಕಿಯ ಸಹಾಯ ಇಲ್ಲದೆ ಒಂದು ದಹನ ಕ್ರಿಯೆಯನ್ನು ನಡೆಸೋದು ಹೇಗೆ ಅಂತೇಳಿ. ಟೇಕ್ ಅನದರ್ ಪೀಸ್ ಆಫ್ ಪೇಪರ್, ಮತ್ತೆ ಇನ್ನೊಂದು ಕಾಗದವನ್ನು ತೆಗೆದುಕೊಳ್ಳಿ. ಯೂಸಿಂಗ್ ಎ ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಇದೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಈ ರೀತಿಯಾದಂಥ ಮಸೂರವನ್ನು ತೆಗೆದುಕೊಳ್ಳಿ. ಫೋಕಸ್ ದ ಸನ್ರೈಸ್ ಟು ಮೇಕ್ ಎ ಸ್ಮಾಲೆಸ್ಟ್ ಬ್ರೈಟೆಸ್ಟ್ ಸ್ಪಾಟ್ ಆನ್ ದ ಪೇಪರ್. ಯಾವುದೋ ಒಂದು ಕಾಗದದ ಒಂದು ನಿರ್ದಿಷ್ಟ ಜಾಗದಲ್ಲಿ ಸನ್ರೈಸ್ ಬೀಳೋ ಥರ ಈ ಲೆನ್ಸ್ ಮೇಲೆ ಸನ್ರೈಸ್ ಬಿದ್ದು ಆ ಸನ್ರೈಸ್ ಈ ಪೇಪರ್ ಮೇಲೆ ಬೀಳಬೇಕು. ಒಂದೇ ಜಾಗದಲ್ಲಿ ಎಲ್ಲೇ ಯಾವಾಗಲೂ ಅದನ್ನು ಅಲುಗಾಡಿಸಿದಾಗೆ ಸನ್ರೈಸನ್ನು, ಸೂರ್ಯನ ಕಿರಣಗಳ ಒಂದು ಕಡೆ ಕೇಂದ್ರೀಕರಿಸುವಂತೆ ಒಂದು ಕಡೆ ಇಟ್ಕೊಳ್ಳಿ. ಆ ಬ್ರೈಟೆಸ್ಟ್ ಸ್ಪಾಟ್ ಆನ್ ದ ಪೇಪರ್, ಅದು ಆ ಜಾಗದಲ್ಲಿ ಆ ಸೂರ್ಯನ ಕಿರಣಗಳ ನೇರವಾಗಿ ಬ್ರೈಟಾಗಿ ಇಲ್ಲಿಗೆ ಬೀಳಬೇಕು. ಹಾಗೆ ಸ್ವಲ್ಪ ಸಮಯದವರೆಗೂ ಇಟ್ಕೊಳ್ಳಿ. ಏನಾಗುತ್ತೆ ಅಬ್ಸರ್ವ್ ಮಾಡಿ, ಏನಾಗುತ್ತೆ? ಅಬ್ಸರ್ವ್ ದ ಪೇಪರ್ ಸ್ಟಾರ್ಟ್ಸ್ ಟು ಎಮಿಟ್ ಸ್ಮೋಕ್ ಆ್ಯಂಡ್ ದೆನ್ ಕ್ಯಾಚಸ್ ದ ಫೈರ್. ದಸ್ ವಿ ಫೈಂಡ್ ದ ಸಬ್ಸ್ಟೆನ್ಸಸ್ ಕ್ಯಾನ್ ಬರ್ನ್ ಈವನ್ ವಿತೌಟ್ ಫೈರ್. ಹೌ ಡು ವಿ ಎಕ್ಸ್ಪ್ಲೈನ್? ನೋಡಿ, ಆ ರೀತಿ ಆದಾಗ ಇದನ್ನು ಮಾಡ್ಬೋದು ನೀವು, ನಾವೆಲ್ಲ ಆವಾಗ ಮಾಡ್ತಾ ಇದ್ವಿ. ಬಟ್ ಬೆಂಕಿ ಹತ್ಕೊಂಡಾಗ ಹುಷಾರಾಗಿರ್ಬೇಕಾ ಅಷ್ಟೇ. ಈ ರೀತಿ ಆದಾಗ ಇಲ್ಲಿ ಏನಾಗುತ್ತೆ, ಬೆಂಕಿ ಹತ್ಕೊಳ್ತಿದ್ದು ಸನ್ರೈಸ್ ಸೂರ್ಯನ ಕಿರಣಗಳನ್ನ ಕೇಂದ್ರೀಕರಿಸಿದಾಗ ಪೇಪರಲ್ಲಿ ಆ ಕಾಗದದಲ್ಲಿ ಬೆಂಕಿ ಹತ್ಕೊಳುತ್ತೆ. ಇದರಿಂದ ನಾವೇನು ತಿಳ್ಕೊಬೋದು? ವಿತೌಟ್ ಫೈರ್, ಯಾವುದೇ ಮ್ಯಾಚ್ ಸ್ಟಿಕ್ ಬೆಂಕಿಯ ಸಹಾಯ ಇಲ್ಲದೆ ಒಂದು ವಸ್ತುವಿನಲ್ಲಿ ದಹನ ಕ್ರಿಯೆಯನ್ನು ಉಂಟು ಮಾಡ್ಬೋದು ಅಂತ ತಿಳ್ಕೊಂಡ್ವಿ. ಹಾಗಾದರೆ ಈ ಒಂದು ಬದಲಾವಣೆಯನ್ನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಫೋಕಸಿಂಗ್ ಸನ್ರೈಸ್ ಆನ್ ದ ಪೇಪರ್ ಈಟ್ಸ್ ಇಟ್. ಸೂರ್ಯನ ಕಿರಣಗಳನ್ನು ಸಂಗ್ರಹಿಸಿದ್ದರಿಂದ ಆ ಕಾಗದದಲ್ಲಿ ಬೆಂಕಿ ಉಂಟಾಯಿತು. ದ ಟೆಂಪರೇಚರ್ ಆಫ್ ದ ಪೇಪರ್, ಅಂದರೆ ಪೇಪರ್ ಬಿಸಿ ಆಯ್ತಿದ್ದು. ಪೇಪರ್ ಇನ್ಕ್ರೀಸಸ್ ವಿತ್ ಟೈಮ್, ಅಂದರೆ ಆ ಕಾಗದದಲ್ಲಿ ಉಷ್ಣತೆ, ಟೆಂಪರೇಚರ್, ತಾಪಮಾನ ಏನಾಯಿತು, ಅದರ ಆ ಸಮಯದಲ್ಲಿ ತಾಪಮಾನ ಹೆಚ್ಚಾಯಿತು. ಆಫ್ಟರ್ ಸಮ್ ಟೈಮ್, ಸ್ವಲ್ಪ ಸಮಯ ನಂತರ ದ ಪೇಪರ್ ಬಿಕಮ್ ಸೋ ಹಾಟ್. ಇನ್ನೂ ಸ್ವಲ್ಪ ಸಮಯ ಹಾಗೆ ಇಟ್ಕೊಂಡಿದ್ದಾಗ ಸೂರ್ಯನ ಕಿರಣಕ್ಕೆ ಆ ಕಾಗದ ಬಿಸಿ ಆಯಿತು ತುಂಬ. ದಟ್ ಇಟ್ ಸ್ಟಾರ್ಟ್ಸ್ ಬರ್ನಿಂಗ್, ಇದರಿಂದ ಹೆಚ್ಚು ಬಿಸಿ ಆಗ್ತಾ 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 ಕಾಗದ ಆ ಒಂದು ಬರ್ನಿಂಗ್, ಉರಿಯುವಿಕೆ ಕಾಗದದಲ್ಲಿ ಉಂಟಾಯಿತು. ದಿಸ್ ಮಿನಿಮಮ್ ಟೆಂಪರೇಚರ್ ಅಟ್ ವಿಚ್ ಎ ಸಬ್ಸ್ಟೆನ್ಸಸ್ ಕ್ಯಾಚಸ್ ಫೈರ್ ಈಸ್ ಕಾಲ್ಡ್ ಇಟ್ಸ್ ಇಗ್ನಿಷನ್ ಟೆಂಪರೇಚರ್. ಈ ರೀತಿ ಏನಾಗುತ್ತೆ, ದ ಮಿನಿಮಮ್ ಟೆಂಪರೇಚರ್ ಅಟ್ ವಿಚ್ ದ ಸಬ್ಸ್ಟೆನ್ಸಸ್, ಯಾವುದೇ ಒಂದು ವಸ್ತು ಉರಿಯೋದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಟೆಂಪರೇಚರ್, ತಾಪಮಾನ ಬೇಕಾಗಿರುತ್ತಲ್ಲ, ಈ ಒಂದು ತಾಪಮಾನಕ್ಕೆ ನಾವೇನಂತ ಕರಿತೀವಿ? ಇಗ್ನಿಷನ್ ಟೆಂಪರೇಚರ್. ವಾಟ್ ವಿ ಕಾಲ್ಡ್ ಆಸ್ ಇಗ್ನಿಷನ್ ಟೆಂಪರೇಚರ್ ಅಂತೇಳಿ ಕರಿತೀವಿ. ಇಗ್ನಿಷನ್ ಅಂದರೆ ಯಾವುದೇ ಒಂದು ವಸ್ತು ಉರಿಯಲು ಬೇಕಾದಂತಹ ತಾಪಮಾನ. ಆ ಒಂದು ತಾಪಮಾನಕ್ಕೆ ನಾವೇನಂತ ಕನಿಷ್ಠ ಉಷ್ಣಾಂಶ, ಅರ್ಥ ಆಯ್ತಾ? ದಹನದ ತಾಪಮಾನ, ಸಾಮಾನ್ಯ ತಾಪಮಾನ ಅಂದರೆ ಇಷ್ಟು ಮಿನಿಮಮ್ ಇಷ್ಟು ಟೆಂಪರೇಚರ್ ಇದ್ದರೆ ವಸ್ತು ದಹನ ಕ್ರಿಯೆಗೆ ಒಳಪಡುತ್ತೆ ಅಂತ ಏನು ಕರಿತೀವೋ ಅದನ್ನು ನಾವು ಇಗ್ನಿಷನ್ ಟೆಂಪರೇಚರ್, ಕನಿಷ್ಠ ತಾಪಮಾನ ಅಂತೇಳಿ ವಸ್ತು ಉರಿಯಲು ಬೇಕಾದಂಥ ಕನಿಷ್ಠ. ಸಿನ್ಸ್ ದ ಟೆಂಪರೇಚರ್ ಆಫ್ ದ ಲೈಟೆಡ್ ಮ್ಯಾಚ್ ಸ್ಟಿಕ್ಸ್ ವಾಸ್ ಆಲ್ರೆಡಿ ಹೈಯರ್ ದ್ಯಾನ್ ದ ಇಗ್ನಿಷನ್ ಟೆಂಪರೇಚರ್ ಆಫ್ ದ ಪೇಪರ್, ಇಟ್ ಕಾಟ್ ಫೈರ್ ಆಲ್ಮೋಸ್ಟ್ ಇಮಿಡಿಯೇಟ್ಲಿ. ಆದರೆ ನಾವು ಮ್ಯಾಚ್ ಸ್ಟಿಕ್ ಯೂಸ್ ಮಾಡ್ತೀವಲ್ಲ, ಬೆಂಕಿ ಪೊಟ್ಟಣದಲ್ಲಿ ಬೆಂಕಿಯನ್ನು ಹಚ್ಚು, ಅದು ಇಗ್ನಿಷನ್ ಟೆಂಪರೇಚರ್ಗಿಂತ ಹೆಚ್ಚಿನ ಒಂದು ತಾಪಮಾನವನ್ನು ಹೊಂದಿರುತ್ತೆ. ಹಾಗಾಗಿ ಇಮಿಡಿಯೇಟಾಗಿ ತಕ್ಷಣ ಏನಾಗುತ್ತೆ,
ನಾವು ಹಚ್ಚಿದ ತಕ್ಷಣ ಪೇಪರ್ ಹತ್ಕೊಳ್ಳುತ್ತೆ. ಇಲ್ಲೇನು ನೀವು ಲೆನ್ಸಿನ ಈ ಮಸೂರವನ್ನು ಇಟ್ಕೊಂಡ ತಕ್ಷಣ ಸೂರ್ಯನ ಕಿರಣಗಳೆಲ್ಲ ಬಂದ ತಕ್ಷಣ ಏನು ಪೇಪರ್ ಹತ್ಕೊಳ್ಳಿಲ್ಲ. ಸ್ವಲ್ಪ ಸಮಯ ಹಾಗೆ ಇಟ್ಕೋಬೇಕಿತ್ತು, ಆಮೇಲೆ ಸ್ವಲ್ಪ ಬಿಸಿ ಆಯಿತು, ಆಮೇಲೆ ಇನ್ನೂ ಬಿಸಿ ಆಯಿತು ಪೇಪರು, ಆಮೇಲೆ ಫೈರ್ ಕ್ಯಾಚ್ ಆಯಿತು. ಹಾಗೆ ಆದರೆ ಮ್ಯಾಚ್ ಸ್ಟಿಕ್ಕಲ್ಲಿ ಹೈಯರ್ ಇಗ್ನಿಷನ್ ಟೆಂಪರೇಚರ್ ಇರೋದ್ರಿಂದ ಇಮಿಡಿಯೇಟ್ ಆಗಿ ಹತ್ಕೊಳ್ಳುತ್ತೆ, ಅದರಲ್ಲಿ ತಾಪಮಾನ ಜಾಸ್ತಿ ಇರುತ್ತೆ. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಫಾರ್ ದ ಕಂಬಷನ್ ಪ್ರೋಸೆಸ್ ಟು ಅಕ್ಕರ್ ದೇರ್ ಆರ್ 3 ರಿಕ್ವೈರ್ಮೆಂಟ್ಸ್. ಇದರಿಂದ ನಮಗೆ ಏನು ಅರ್ಥ ಆಯಿತು, ಯಾವುದೇ ಒಂದು ದಹನ ಕ್ರಿಯೆ ನಡಿಬೇಕು ಅಂದರೆ ಈ 3 ಅಗತ್ಯವಾಗಿ ನಡೆಯಬೇಕಾಗತ್ತೆ. ಈ 3 ಪ್ರಕ್ರಿಯೆಗಳು ಅಗತ್ಯವಾಗಿ ಬೇಕಾಗುತ್ತೆ. ಫಸ್ಟ್ ಏನು, ಎ ಕಂಬಸ್ಟಬಲ್ ಸಬ್ಸ್ಟೆನ್ಸಸ್ ಆಲ್ಸೋ ಕಾಲ್ಡ್ ಫ್ಯೂಯಲ್. ಯಾವುದೇ ಒಂದು ವಸ್ತು, ಯಾವ ದಹನ ಕ್ರಿಯೆಗೆ ಒಳಪಡುವಂಥ ವಸ್ತು ಯಾವುದು, ಮರವನ್ನೇ ನೀವು ಮರವನ್ನು ದಹಿಸ್ತಿರೋ, ಪೇಪರನ್ನು ದಹಿಸ್ತಿರೋ, ಅಥವಾ ಒಂದು ಪ್ಲಾಸ್ಟಿಕ್ ಆ್ಯಕ್ಚುಲಿ ಸುಡಬಾರ್ದು ಅದನ್ನು, ಅಥವಾ ಯಾವುದೋ ಒಂದು ಇತರ ವಸ್ತುಗಳನ್ನು, ಕಬ್ಬಿಣವನ್ನು ಕಾಯಿಸ್ತಿರೋ, ದಹನಕ್ಕೆ ಒಳಪಡುವಂಥ ವಸ್ತು, ಅದೇ ಫ್ಯೂಯಲ್. ಇಲ್ಲಿ ದಹನಕ್ಕೆ ಒಳಪಡುವಂತಹ ಇಂಧನ. ದಹಿಸಲು ಬೇಕಾದಂಥ ವಸ್ತು ಯಾವುದು, ಆಕ್ಸಿಜನ್, ಹಾಗೆ ಹೀಟ್. ಇವೆರಡು ಮಾತ್ರ ತಿಳ್ಕೊಂಡಿದ್ವಿ. ಈಗ ನಮಗೆ ಇವಾಗ ಡಿಸ್ಕಸ್ ಮಾಡಿದ್ರಿಂದ ಏನು ಗೊತ್ತಾಯಿತು, ಹೀಟ್ ದಟ್ ಅಲೌಸ್ ದ ಫ್ಯೂಯಲ್ ಟು ರೀಚ್ ಇಟ್ಸ್ ಇಗ್ನಿಷನ್ ಟೆಂಪರೇಚರ್. ವಸ್ತು ಉರಿಯೋದಕ್ಕೆ ಆ ವಸ್ತು ತಲುಪಬೇಕಾದಂತಹ ತಾಪಮಾನ, ಆ ವಸ್ತುವಿಗೆ ಬೇಕಾದಂಥ ಕನಿಷ್ಠ ತಾಪಮಾನ ಇಲ್ಲಿ ಈ 3 ಸಹ, ಅಂದರೆ ಇಲ್ಲಿ ನೋಡಿ ಟ್ರಯಾಂಗಲ್ ಟೈಪ್, 3 ಇಲ್ಲಿ ಒಂದಿಲ್ಲ ಅಂದರೆ ದಹನ ಕ್ರಿಯೆ ನಡೆಯಲ್ಲ. ಫ್ಯೂಯಲ್ ಇಲ್ಲಿ ಉರಿಸಬೇಕಾದಂಥ ವಸ್ತು ಇಲ್ಲ ಅಂದರೆ ಹೀಟು ಆಕ್ಸಿಜನ್ ಇದ್ರೆ ಪ್ರಯೋಜನ ಇಲ್ಲ. ಇಲ್ಲಿ ಕಂಬಸ್ಟಬಲ್ ಸಬ್ಸ್ಟೆನ್ಸಸ್ ಇದೆ, ಆಕ್ಸಿಜನ್ ಇಲ್ಲ ಅಂದರೆ ವಸ್ತು ಉರಿಯಲ್ಲ. ಕ್ಯಾಂಡಲ್ ಎಕ್ಸ್ಪೆರಿಮೆಂಟಿಂದ ತಿಳ್ಕೊಂಡಿದ್ವಿ, ಲೋಟವನ್ನು ಅದರ ಮೇಲೆ ಹಾಕಿ ಆಕ್ಸಿಜನ್ ಇಲ್ಲ ಅಂದರೆ ಅದು ಆಫ್ ಆಗುತ್ತೆ. ಹಾಗೆ ಇವೆರಡೂ ಇದ್ದರೂ ಅದಕ್ಕೆ ಹೀಟ್, ಕನಿಷ್ಠ ತಾಪಮಾನ ಇಲ್ಲ, ಅದು ಬಿಸಿ ಆಗಿಲ್ಲ ಅಂದರೆ ವಸ್ತುವು ದಹನ ಕ್ರಿಯೆಗೆ ಒಳಪಡಲ್ಲ, ಕಂಬಷನ್ ಆಗಲ್ಲ. ಅಲ್ಲಿಗೆ ಫ್ಯೂಯಲ್, ಹೀಟ್, ಆಕ್ಸಿಜನ್ ಇವು 3 ಏನು ಟ್ರ್ಯಾಂಗಲ್ ಥರ, 3 ಸಹ ತುಂಬ ಅವಶ್ಯಕವಾದಂಥ 5 ಟ್ರ್ಯಾಂಗಲ್. ಅರ್ಥ ಆಯ್ತಾ? ನೆಕ್ಸ್ಟ್ 5.4 ನೋಡಿ, ಕ್ಯಾನ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ಅಕ್ಕರ್ ಇನ್ ದ ಸೇಮ್ ಪ್ರೋಸೆಸ್. ಹಾಗಾದರೆ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಒಂದೇ ರೀತಿಯಲ್ಲಿ ನಡೆಯುತ್ತವೆಯೇ? ವಾಟ್ ಚೇಂಜಸ್ ಟೇಕ್ಸ್ ಪ್ಲೇಸ್ ವೆನ್ ಎ ಕ್ಯಾಂಡಲ್ ಈಸ್ ಲಿಟ್? ಲೆಟ್ ಅಸ್ ಎಕ್ಸ್ಪ್ಲೋರ್. ಕ್ಯಾಂಡಲ್ ಅಲ್ಲಿ ಭೌತ ಮತ್ತು ರಾಸಾಯನಿಕ ಬದಲಾವಣೆ ಒಂದೇ ರೀತಿ ನಡೆಯುತ್ತೆ ಅನ್ನೋಕ್ಕೆ ಒಂದು ಕ್ಯಾಂಡಲ್ನ ಒಂದು ಎಕ್ಸ್ಪೆರಿಮೆಂಟ್ನ ತೊಗೊಂಡಿದ್ದಾರೆ. ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ, ಥಿಂಕ್, ಪೇರ್ ಆ್ಯಂಡ್ ಶೇರ್. ಲುಕ್ ಅಟ್ ಇಟ್ ಫಿಗರ್ 4.9. ಅನಲೈಸ್ ವಾಟ್ ಸ್ಟೂಡೆಂಟ್ಸ್ ಆರ್ ಡಿಸ್ಕಸಿಂಗ್ ಅಬೌಟ್ ದ ಬರ್ನಿಂಗ್ ಕ್ಯಾಂಡಲ್. ಇಲ್ಲಿ ಉರಿಯುತ್ತಿರುವಂತಹ ಈ ಕ್ಯಾಂಡಲ್ನ ನೋಡಿ ವಿದ್ಯಾರ್ಥಿಗಳು ಏನನ್ನು ಆಲೋಚಿಸಿ ಚರ್ಚಿಸ್ತಿದ್ದಾರೆ. ವಾಟ್ ಡು ಯು ಥಿಂಕ್? ಏನು ಆಲೋಚನೆ? ದ ವ್ಯಾಕ್ಸ್ ಮೆಲ್ಟ್ಸ್ ಆ್ಯಂಡ್ ಎವಾಪರೇಟ್ಸ್. ಒಬ್ಬರು ಏನು ಹೇಳ್ತಿದ್ದಾರೆ, ಆ ಕ್ಯಾಂಡಲ್ ವ್ಯಾಕ್ಸ್ ಇದೆಯಲ್ಲ, ಮೇಣ ಉರಿದು ಕರ್ಗೋಗಿ ಅದು ಆವಿಯಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಇನ್ನೊಬ್ರು ವ್ಯಾಕ್ಸ್ ಮೆಲ್ಟ್ಸ್ ಫ್ಲೋಸ್ ಆ್ಯಂಡ್ ಸಾಲಿಫೈಡ್ಸ್ ಇನ್ ಡಿಫ್ರೆಂಟ್ ಶೇಪ್ಸ್. ಆ ಉರಿಯುತ್ತಿರುವಂತಹ ಕ್ಯಾಂಡಲ್ಲು ಆ ಮೇಣ ಕರಗಿ ಸಾಲಿಫೈಡ್ ಇದ್ದಿದ್ದು ಡಿಫ್ರೆಂಟ್ ಅರಿದು ಅದು ಲಿಕ್ವಿಫೈಡ್ಗೆ ಬಂದು ಗಟ್ಟಿಯಾಗಿ ಬೇರೆ ಬೇರೆ ಆ ಶೇಪನ್ನು, ಆಕಾರವನ್ನು ತೆಗೆದುಕೊಳ್ಳಿದೆ ಅಂತ ಒಬ್ರು ಹೇಳ್ತಿದ್ದಾರೆ. ಹಾಗೆ ಐ ಥಿಂಕ್ ದ ವ್ಯಾಕ್ಸ್ ಬಾರ್ನ್ಸ್ ಆ್ಯಂಡ್ ನ್ಯೂ ಸಬ್ಸ್ಟೆನ್ಸಸ್ ಆರ್ ಫೌಂಡ್. ಈ ಸ್ಟೂಡೆಂಟ್, ಈ ವಿದ್ಯಾರ್ಥಿ ಮಗು ಏನಿರುತ್ತೆ, ನಾನು ಅಂದ್ಕೊಂಡಿರೋ ಪ್ರಕಾರ ಮೇಣ ವ್ಯಾಕ್ಸು ಉರಿದು ಬರ್ನಾಗಿ ಅದು ಹೊಸ ಉತ್ಪನ್ನ ಏನಾದರೂ ಉಂಟು ಮಾಡ್ತಿದ್ಯಾ ಅಂತ ಈ ಮಗು ಹೇಳ್ತಿದೆ. ಈ ಸ್ಟೂಡೆಂಟ್, ಮೇ ಬಿ ದ ವಿಕ್ ಡ್ರಾಸ್ ಅಪ್ ದ ಲಿಕ್ವಿಡ್ ವ್ಯಾಕ್ಸ್. ಅದು ಮೆಲ್ಟ್ ಆಗೋದ್ರಿಂದ, ವಿಕ್ ಆಗ್ತಿರೋದ್ರಿಂದ, ಕರಗ್ತಿರೋದ್ರಿಂದ ಲಿಕ್ವಿಡ್ ವ್ಯಾಕ್ಸ್ ಏನಾದರೂ ಆಗ್ತಿದೆಯಾ? ವ್ಯಾಕ್ಸ್ ಮೇಣ ಲಿಕ್ವಿಡ್ ಆಗ್ತಿದೆಯಾ? ದ್ರವ ರೂಪದ ಮೇಣ ಆಗ್ತಿದೆಯಾ? ಈ ಮಗು ಅದಕ್ಕೆ ಮೇ ಬಿ ಇರಬಹುದೇನೋ. ವಾಟ್ ಚೇಂಜಸ್ ಅಕರ್ಸ್ ವೆನ್ ಎ ಕ್ಯಾಂಡಲ್ಸ್ ಬರ್ನ್ಸ್. ಹಾಗಾದರೆ ಒಂದು ಕ್ಯಾಂಡಲ್ ಉರಿದಾಗ ಯಾವ ರೀತಿಯ ಬದಲಾವಣೆ ಉಂಟಾಗತ್ತೆ ಅಂತ ಕ್ವಶನ್ನ ಕೇಳ್ತಿದ್ದಾರೆ. ಅರ್ಥ ಆಯ್ತಾ? ಸಿ, ದ ವ್ಯಾಕ್ಸ್ ಆಫ್ ದ ಕ್ಯಾಂಡಲ್ ಮೆಲ್ಟ್ಸ್ ಇಸ್ ಕ್ಯಾರಿಡ್ ಅಪ್ ದ ವಿಕ್ and evaporate due to the heat of the flame. ಏನಾಗುತ್ತೆ ಇಲ್ಲಿ, ದ ವ್ಯಾಕ್ಸ್ ಆಫ್ ದ ಕ್ಯಾಂಡಲ್ ಮೆಲ್ಟ್ಸ್, ಇಲ್ಲಿ ಮೇಣದಂತೆ ಇರುವಂತಹ ಈ ಕ್ಯಾಂಡಲ್ಲು ಕರಗಿದಾಗ ಇಸ್ ಕ್ಯಾರಿಡ್ ಅಪ್ ದ ವಿಕ್. ಇಲ್ಲಿ ಬತ್ತಿ, ಇದು ವಿಕ್ ಅಂತ ಅಂದರೆ
ಆ್ಯಂಡ್ ಎವಾಪರೇಟ್ ಡ್ಯೂ ಟು ದ ಹೀಟ್ ಆಫ್ ದ ಫ್ಲೇಮ್. ಆ ಬತ್ತಿ, ದೀಪದ ಕ್ಯಾಂಡಲ್ನಲ್ಲಿ ಇರ್ತಕ್ಕಂಥ ಬತ್ತಿ ಏನಾಗುತ್ತೆ, ಉರಿದು ಅದೇನು ಮಾಡುತ್ತೆ, ಎವಾಪರೇಟ್ ಡ್ಯೂ ಟು ದ ಹೀಟ್ ಆಫ್ ದ ಫ್ಲೇಮ್, ಸ್ವಲ್ಪ ಹೀಟ್ ಉಷ್ಣವನ್ನು ಎವಾಪರೇಟ್ ಮಾಡಿ ಫ್ಲೇಮ್ ಜ್ವಾಲೆಯ ಮೂಲಕ ಹೊರ ಕಳಿಸುತ್ತೆ. ದ ವೇಪರ್ ಆಫ್ ವ್ಯಾಕ್ಸ್ ಬರ್ನ್ಸ್ ಟು ಪ್ರೊಡ್ಯೂಸ್ ದ ಫ್ಲೇಮ್. ಆ ವೇಪರ್ ಏನಾಗುತ್ತೆ, ವೇಪರ್ ಆಫ್ ದ ವ್ಯಾಕ್ಸ್, ಆ ಮೇಣದ ಆ ಒಂದು ವೇಪರ್ ಹಾವಿ ಉರಿದು ಫ್ಲೇಮ್ ಜ್ವಾಲೆಯನ್ನು ಉಂಟು ಮಾಡುತ್ತೆ. ಅಂದರೆ ಇಲ್ಲಿ ಮೇಣ ಕರಗಿ ಅದು ಬತ್ತಿಯ ಮೂಲಕ ಎವಾಪರೇಟ್ ಆಗಿ ಅದ್ರ ಮೂಲಕ ಜ್ವಾಲೆಯನ್ನು ಉಂಟು ಮಾಡುತ್ತೆ ಉರಿಯುವಾಗ. ದ ಮೆಲ್ಟಿಂಗ್ ಆಫ್ ವ್ಯಾಕ್ಸ್, ಆ ಮೇಣ ಕರಗುವಾಗ, ವ್ಯಾಕ್ಸ್ ಮೆಲ್ಟ್ ಆಗಬೇಕಾದ್ರೆ ಕರಗುವಾಗ, ಇಟ್ಸ್ ಎ ಸಾಲಿಫಿಕೇಶನ್ ಆ್ಯಂಡ್ ಎವಾಪರೇಷನ್ ಆರ್ ಫಿಸಿಕಲ್ ಚೇಂಜ್. ಅದು ಸಾಲಿಫಿಕೇಶನ್ ಘನೀಕರಣಗೊಂಡು ಎವಾಪರೇಷನ್ ಆವಿಕರಣಗೊಳ್ಳುವ ಈ ಪ್ರಕ್ರಿಯೆ ಫಿಸಿಕಲ್ ಚೇಂಜ್. ಅದು ಯಾವುದು, ಭೌತ ಬದಲಾವಣೆ. ದ ಬರ್ನಿಂಗ್ ಆಫ್ ವೇಪರ್ ಆನ್ ಅದರ್ ಆ್ಯಂಡ್ ಈಸ್ ಕೆಮಿಕಲ್ ಚೇಂಜ್. ಅದೇ ರೀತಿ ಬರ್ನಿಂಗು, ಉರಿಯುವಿಕೆ, ಜ್ವಾಲೆಯನ್ನು ಉಂಟು ಮಾಡಿ ಬರ್ನಿಂಗ್ ಆಫ್ ವೇಪರ್ ಬರುತ್ತಲ್ಲ, ಉರಿಯುವಂಥ ಜ್ವಾಲೆಯ ಹಾವಿ ಇದೆಯಲ್ಲ, ಅದು ಕೆಮಿಕಲ್ ಚೇಂಜ್, ರಾಸಾಯನಿಕ ಬದಲಾವಣೆ. ದಿಸ್ ಶೋಸ್ ದಟ್ ದ ಬರ್ನಿಂಗ್ ಆಫ್ ಕ್ಯಾಂಡಲ್ ಇನ್ವಾಲ್ವ್ಸ್ ಬೋತ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್. ಇದರಿಂದ ಏನು ಗೊತ್ತಾಗುತ್ತೆ, ಉರಿಯುತ್ತಿರುವಂತಹ ಈ ಮೇಣ, ಉರಿಯುತ್ತಿರುವಂಥ ಕ್ಯಾಂಡಲ್ಲು ಫಿಸಿಕಲ್ ಮತ್ತು ಕೆಮಿಕಲ್ ಚೇಂಜ್. ನೋಡಿ ಹೇಗಿದೆಯೋ ಆಗ ಇದೆ, ಮ್ಯಾಕ್ಸ್ ಕರಗುತ್ತಿದೆ, ಮೆಲ್ಟ್ ಆದರೂ ಸಹ ಮತ್ತೆ ಅದು ಹರಿದು ಸಾಲಿಡಿಫೈಡ್ ಆಗಿ ಮತ್ತೆ ತಣ್ಣಗಾದ್ಮೇಲೆ ಮೇಣದ ಹಾಗೆ ಉಳಿದಿದೆ ಕ್ಯಾಂಡಲ್ದು, ಅದು ಕರಗಿರುವಂಥದ್ದೆಲ್ಲ. ಇದು ಫಿಸಿಕಲ್ ಚೇಂಜು, ಏನೂ ಇದಾಗಿಲ್ಲ. ಆದರೆ ವೇಪರ್ ಆಗಿ ಜ್ವಾಲೆಯನ್ನು, ಫ್ಲೇಮನ್ನು ಕೊಟ್ಟು ವೇಪರೈಸೇಷನ್ ಆಗ್ತಿದೆಯಲ್ಲ, ಅದೇನಾಗುತ್ತೆ, ಬರ್ನಿಂಗ್ ಆಗಬೇಕಾದ್ರೆ ಉರಿಯುವಿಕೆ ಇದೆಯಲ್ಲ, ಅದು ಕೆಮಿಕಲ್ ಚೇಂಜ್, ರಾಸಾಯನಿಕ ಬದಲಾವಣೆ. ಅದೆಲ್ಲ ಉರಿದು ಫ್ಲೇಮ್ ಆಗಿ ಜ್ವಾಲೆಯನ್ನು ಉಂಟಾದ್ಮೇಲೆ ಅದು ಮತ್ತೆ ವಾಪಸ್ ಬರಲ್ಲ ಅಲ್ವಾ, ಹಾಗಾಗಿ ನ್ಯೂ ಸಬ್ಸ್ಟೆನ್ಸಸ್ ಬರಲ್ಲ. ಇದು ರಾಸಾಯನಿಕ ಬದಲಾವಣೆ. ಅದು ಇಲ್ಲಿ ನ್ಯೂ ಸಬ್ಸ್ಟೆನ್ಸಸ್ ಇರೋದ್ರಲ್ಲಿ ಜ್ವಾಲೆನೇ, ಬರ್ನಿಂಗ್ ಆಫ್ ವೇಪರ್ ಇಲ್ಲಿ ನ್ಯೂ ಸಬ್ಸ್ಟೆನ್ಸಸ್. ಜ್ವಾಲೆ ಉಂಟಾಗದೆ ಬೆಳಕು ಅನ್ನು ಕೊಡ್ತಿದೆಯಲ್ಲ, ಅದೇ ನ್ಯೂ ಸಬ್ಸ್ಟೆನ್ಸಸ್. ಹಾಗಾಗಿ ಈ ಒಂದು ಬರ್ನಿಂಗ್ ಆಫ್ ಕ್ಯಾಂಡಲಲ್ಲಿ ಫಿಸಿಕಲ್ ಚೇಂಜು ಇದೆ, ಕೆಮಿಕಲ್ ಚೇಂಜು ಇದೆ. ಫಿಸಿಕಲ್ ಬೋತ್ ರಾಸಾಯನಿಕ ಮತ್ತು ಭೌತ ಬದಲಾವಣೆಗಳು ಎರಡೂ ಸಹ ಇದೆ. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಹಿಸ್ಟ್ರಿಲಿ ನೋಯ್ ಸೈನ್ಸಸ್ ನೆಕ್ಸ್ಟ್ ಕ್ಲಾಸಿಂದ ಕಂಟಿನ್ಯೂ ಮಾಡೋಣ. ನಾನು ಡೌಟ್ಸ್ ಇತ್ತು ಅರ್ಥ ಆಗಲ್ಲ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು 2 or 3 ಟೈಮ್ ಆಡಿಯೋನ ಕೇಳಿ, ಬಿಕಾಸ್ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಟಫ್ ಅನಿಸುತ್ತೆ. ಅಂದರೆ ನೀವೆಲ್ಲರೂ ಫ್ರೆಶ್ ಅಂದಿರೋದ್ರಿಂದ ಸೈನ್ಸ್ ಟಫ್ ಅನ್ಕೋಬಿಡಿ, ಸ್ವಲ್ಪ ಹೊಸ ಕಾನ್ಸೆಪ್ಟ್ನ ಹಾಕಿರೋದ್ರಿಂದ ನಿಮಗೆ ಆಗನ್ಸುತ್ತೆ. ಬಟ್ 1 or 2 ಟೈಮ್ ಆಡಿಯೋನ ಕೇಳಿ ನೀಟಾಗಿ ಅರ್ಥ ಮಾಡ್ಕೊಂಬಿಡಿ, ಟಫ್ ಅನ್ಸಲ್ಲ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ನ ಕೇಳಿದ್ರೆ ಅವ್ರಿಗೂ ಅರ್ಥ ಆಗುತ್ತೆ, ಈಸಿ ಅನಿಸುತ್ತೆ. ಆ್ಯಂಡ್ ದೆನ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆಗ ನಿಮಗೂ ಒಂಥರ ಹ್ಯಾಪಿ ಆಗುತ್ತೆ, ಆನ್ಸರ್ ಸಿಕ್ಕಿದಾಗ ಅರ್ಥ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಓಕೆನಾ? ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. ವಾಟ್ ಈಸ್ ಬಯೋಲ್ಯುಮಿನಿಸೆನ್ಸ್? ಗಿವ್ ಎಕ್ಸಾಂಪಲ್. In the presence of air enough for combustion ಅಂತ ಕ್ವಶನ್ ಕೇಳಿದ್ದಾರೆ. ಎಕ್ಸ್ಪ್ಲೈನ್, is the presence of air enough for combustion? ಎಕ್ಸ್ಪ್ಲೈನ್ ಮಾಡಿದರೆ ಈ ಆಕ್ಟಿವಿಟಿನ ಬರೀಬೇಕಾಗುತ್ತೆ. ಸಿಂಪಲ್ ಆಗಿ ಪಾಯಿಂಟ್ಸ್ ಬೈ ಸ್ವಲ್ಪ ಬರೀರಿ. ಡಿಫೈನ್ ಇಗ್ನಿಷನ್ ಟೆಂಪರೇಚರ್. ಡ್ರಾ ಎ 5 triangle diagram. How the physical and chemical changes both involves in burning of candle. ಇದು ಸಿಂಪಲ್ ಆಗಿ ಇಷ್ಟು ಎಕ್ಸ್ಪ್ಲೈನ್ ಮಾಡೋದಿದ್ರೆ ಮಾಡಿ ಸಿಂಪಲ್ ಆಗಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇದಿಷ್ಟು ಹೋಮ್ವರ್ಕ್ ಕ್ವಶನ್ಸು. ಥ್ಯಾಂಕ್ ಯು.